ಈ ಪ್ರತಿಭಟನೆಗೆ ಪ್ರಿಯಾಂಕ್ ಖರ್ಗೆ ಅವರದು ಆಕ್ರೋಶ. ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಹೋಗಿದ್ದಾರೆ ಕಲಬುರ್ಗಿಗೆ. ಕಾಂಗ್ರೆಸ್ನವರು ಮೋದಿನ ಪ್ರಶ್ನೆ ಮಾಡಬಾರ್ದು ಅಂತಾರೆ. ನಾರಾಯಣಸ್ವಾಮಿ ಅವರು ಅಲ್ಲಿ ಹೋಗಿ ಅಳ್ತಾ ಇದ್ದಾರೆ. ತಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ಹಂಗೆ ಅಳ್ತಾ ಇದ್ದಾರೆ. ಅವರೇನು ಸಂತ್ರಸ್ತರ? ನಾಯಿ ಅಂತ ಬೈದಿದ್ರು ಅವರು ನನಗೆ, ಈಗ ಸಂತ್ರಸ್ತರ ರೀತಿಯಲ್ಲಿ ಅಳ್ತಾ ಇದ್ದಾರೆ, ನನ್ನ ವಿರುದ್ಧನೇ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ. ಸರ್ಕಾರ ಇದ್ದಾಗ ಅಭಿವೃದ್ಧಿ ಮಾಡಬೇಕು ಅಂತ ಯಾವ BJP ನಾಯಕರು ಕಲಬುರ್ಗಿಗೆ ಬರಲಿಲ್ಲ. ಹಾಲಿನ ಪೌಡರ್ ಕದ್ದು ಶಿಕ್ಷೆ ಆದಂಥ ವ್ಯಕ್ತಿಯ ಪರವಾಗಿ ಬಂದಿದ್ದರು. ಮಣಿಕಂಠ ರಾಠೋಡ್ ಅವರ ಮೇಲೆ ಈ ರೀತಿಯಾದಂಥ ಅನೇಕ ಆರೋಪಗಳಿದ್ದರು. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಎಲೆಕ್ಷನ್ ನಿಂತಿದ್ರು ಚಿತ್ತಾಪುರದಲ್ಲಿ. ಅವರ ಮೇಲೆ ಹಲ್ಲೆ ಆದಾಗ ಅವ್ರನ್ನ ವಹಿಸಿಕೊಂಡು ಪ್ರತಿಭಟನೆಗೆ ಬಂದಿದ್ದರು. ಲೋಕಲ್ ಲೀಡರ್ಶಿಪ್ ನಂಬಿಕೊಂಡು ಬಂದ್ರಲ್ಲ, ಏನಾಯಿತು? ಅಕ್ಕಿ ಕಳ್ಳನಿಗೆ ಟಿಕೆಟ್ ಕೊಟ್ಟು ಅವನ ಪರವಾಗಿ ಬಂದ್ರಲ್ಲ, ಏನಾಯಿತು? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಗೊತ್ತಾಗತ್ತಲ್ವಾ ಅಂತ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ಸರ್ಕಾರದಿಂದ ವಜಾ ಮಾಡಬೇಕು ಅಂತ, ಕ್ಯಾಬಿನೆಟಿಂದ ನನಗೆ ವಜಾ ಮಾಡಬೇಕು, ಕೈ ಬಿಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹಟಾವ್ ಅಂತ ಒಂದು ದೊಡ್ಡ ಘೋಷಣೆಯಿಂದ ಹೋಗಿದ್ದಾರೆ. ಆದರೆ ಇಲ್ಲಿ ಯಾರಿಗೆ ಉಳಿಸಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಹಟಾವ್ BJP ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್ ನಾರಾಯಣಸ್ವಾಮಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್ ಅಶೋಕ್ ಬಚಾವ್ ಆಂದೋಲನ ಇದು. ಕಾಂಗ್ರೆಸ್ನವರು ಮೋದಿ ಅವರಿಗೆ ಪ್ರಶ್ನೆ ಮಾಡಬಾರ್ದು, ಯಾರು ಏನು ಕೇಳಬಾರ್ದು. ಇವತ್ತು ರಿಪಬ್ಲಿಕ್ ಆಫ್ ಕಲಬುರ್ಗಿಗೆ ಅಂತ ಹೋಗಿದ್ದಾರೆ. ಏನಕ್ಕೆ ಹೋಗಿರೋದು? ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣಸ್ವಾಮಿ ಅವರು ಕಲಬುರ್ಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ. ನನಗೆ ಅನ್ಯಾಯ ಆಗಿದೆ, ನನಗೆ ದಿಗ್ಬಂಧನ ಆಗಿದೆ, ನನಗೆ ಮೋಸ ಆಗಿದೆ, ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅಟ್ಟಹಾಸ ಮೆರೆಸಿದ್ದಾರೆ. ಅವರು ವಿಕ್ಟಮ್ಮ. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ. ಅವ್ರು ಹೆಂಗೆ ವಿಕ್ಟಮ್ ಆದರು? ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರ್ಗಿ ವಿಸಿಟ್ ಇರಲಿಲ್ಲ ಇವ್ರದ್ದು. ಕಲಬುರ್ಗಿಗೆ ಇವ್ರದ್ದು 4ನೇ ವಿಸಿಟ್, 4ನೇ ಪ್ರತಿಭಟನೆ ಸರ್ ಇದು. ಹೌದು, ಕಲಬುರ್ಗಿಗೆ ಬಂದು ದಯವಿಟ್ಟು ನಮ್ಮ ಕಲಬುರ್ಗಿ ನಾಯಕರನ್ನ ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತೆ ಮುಖಭಂಗಾನೇ. ಮಕ್ಕಳ ಹಾಲಿನ ಪೌಡರ್ ಕಳ್ತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ, ಅವನ ಮೇಲೆ ಮಾಡಂತಕ ಹಲ್ಲೆ ಆಗಿದೆ, ಪ್ರಿಯಾಂಕ್ ಖರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ. ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ. ಬಂದು ಏನು ಹೇಳಿದ್ರಿ? ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗ್ಬಿಟ್ಟಿದೆ, ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ, ಅವರಿಗೆ ಮರ್ಡರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು? ಇವರೇ ಕುಡ್ದು ಜಗಳ ಆಡ್ಬಿಟ್ಟು ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ, ಏನಾಯಿತು? ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡಕ್ಕೆ ಬಂದ್ರಲ್ಲ, ಅದಕ್ಕೂ ಪ್ರತಿಭಟನೆ ಮಾಡಿದ್ರು BJP ಅವರು. ಒಟ್ಟಾರೆ ವರದಿಯ ಸಾರಾಂಶ ಇಷ್ಟೇ. ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಬೆಂಬಲಿಸಿಕೊಂಡು BJPಯ ಘಟಾನುಘಟಿ ನಾಯಕರುಗಳು ಕಲಬುರಗಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರು. ನಾನು ಕೇಳಿದೆ ಪ್ರಿಯಾಂಕ್ ಖರ್ಗೆ ಅವರನ್ನ ಸಪೋರ್ಟಿಗೆ ಮತ್ತೆ ಯಾರು ಹಿರಿಯ ಕಾಂಗ್ರೆಸ್ ನಾಯಕರು ಯಾರು ಮಾತಾಡಿದಾರಾ ಅಂತ. ಯಾರು ಮಾತಾಡಿಲ್ಲ ಅಂದರು. ಆದ್ದರಿಂದ ನಾವು ಮುಂದಿನ ವರದಿಗೆ ಹೋಗ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.